ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಭಾಳ ವಲ್ಟಾಲಿಟಿ ಇತ್ತಂತ ನಾವು ಅನ್ಬೋದ. ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಬೆಳಗ್ಗೆ ಪಾಸಿಟಿವ್ನ ಓಪನ್ ಕೊಟ್ಟಿತ್ರಿ, ಗ್ಯಾಪ್ ಅಪ್ನ ಓಪನ್ ಆಗಿತ್ತ. ಬಟ್ ಎಂಡ್ ಹಾಕೊಂತ ಮಾರ್ಕೆಟ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ನೋಡ್ಬೋದು ಇವತ್ತು ನಿಫ್ಟಿ ಬರೀ 14 ಪಾಯಿಂಟ್ ಇರೈತ್ರಿ. ಬೆಳಿಗ್ಗೆ ಪಾಸಿಟಿವ್ ಓಪನ್ ಆಗಿತ್ತ, ನಿನ್ನೇನ್ ಕ್ಲೋಸಿಂಗ್ ಕೊಟ್ಟಿತ್ತು ಅದಕ್ಕಿಂತ ಮ್ಯಾಗ ಓಪನ್ ಆಗಿತ್ತ, ಗ್ಯಾಪ್ ಅಪ್ ಓಪನ್ ಆಗಿತ್ತ. ಆದ್ರೂ ಸಹ ಮಾರ್ಕೆಟ್ ಏನ್ ಮಧ್ಯಾಹ್ನ ಐತಿ ಅತ್ರಾಗನು 1 ಗಂಟೆ ಸುಮಾರು 1.5 ಗಂಟೆ ಸುಮಾರು ಮಾರ್ಕೆಟ್ ಬಹಳನ ಬಿದ್ದಿತ್ತ. ಮತ್ 2 ಗಂಟೆದಿಂದ ಸ್ವಲ್ಪ ರಿಕವರಿ ತೋರ್ಸಿತ್ತ. ಆದ್ರೂ ನೋಡ್ಬೋದು ನೀವು ಮಾರ್ಕೆಟ್ ಏನ್ ಭಾಳ ಇರ್ಬೇಕಾಗಿತ್ತ ಅಷ್ಟೇನ್ ಇರ್ಲಿಲ್ಲ. ಬರೀ 14 ಪಾಯಿಂಟ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಇವತ್ತು ನಿಫ್ಟಿ ಅಂತ ನಾವು ಅನ್ಬೋದ. ಬ್ಯಾಂಕ್ ನಿಫ್ಟಿದು ಪರಿಸ್ಥಿತಿ ಅದೇ ತರ ಇತ್ತ. ಬ್ಯಾಂಕ್ ನಿಫ್ಟಿನು ಬೆಳಿಗ್ಗೆ ಏರ್ ಓಪನ್ ಆಗಿತ್ತ, 1 ಗಂಟೆ ತನಕ ಮಾರ್ಕೆಟ್ ಮತ್ ಬಿತ್ತ, ಮತ್ 2 ಗಂಟೆದಿಂದ ಸ್ವಲ್ಪ ರಿಕವರಿ ತೋರಿಸಿತ್ತ. ಆದ್ರೂ ಸಹ ನೋಡ್ಬೋದು ನೀವು 0.24% ಏರಿ ಅಷ್ಟೇ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿನು ಅಂತ ನಾವು ಅನ್ಬೋದ. ಸೆನ್ಸೆಕ್ಸ್ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿತ್ತ, ಅದ್ರ ಕ್ಲೋಸಿಂಗ್ ನೋಡ್ಬೋದ ರೆಡ್ ದಾಗ ಕ್ಲೋಸಿಂಗ್ ಕೊಟ್ಟೈತ್ರಿ. ಸೆನ್ಸೆಕ್ಸ್ ನಾಗ ಸ್ವಲ್ಪ ಬೆರಿಶ್ನೆಸ್ ಇತ್ತಂತ ನಾವು ಅನ್ಬೋದ. ಸೆನ್ಸೆಕ್ಸ್ ನೋಡ್ಬೋದು ನೀವು 27 ಪಾಯಿಂಟ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತ್ರಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಪರಿಸ್ಥಿತಿ ನೋಡ್ರೂ ನೋಡ್ಬೋದು ನೀವು ಮಿಡ್ ಕ್ಯಾಪ್ ಇಂಡೆಕ್ಸ್ 0.58% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ 0.07% ಏರ್ ಕ್ಲೋಸಿಂಗ್ ಕೊಟ್ಟೈತಿ ಅಂತ ನಾವು ಅನ್ಬೋದ. ನೋಡ್ರಿ ಇವತ್ತ ಬೆಳಿಗ್ಗೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಕ್ ಮೇನ್ ಕಾರಣ ಯುಎಸ್ ಮಾರ್ಕೆಟ್ ನಿನ್ನೆ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದ್ದು, ಅದ್ರದನ ಪರಿಣಾಮ ಇವತ್ತ ಬೆಳಿಗ್ಗೆ ಭಾರತದ ಸ್ಟಾಕ್ ಮಾರ್ಕೆಟ್ ನ ಕಾಣಿತ. ಅದ ಕಾರಣ ಇವತ್ತ ಭಾರತದ ಸ್ಟಾಕ್ ಮಾರ್ಕೆಟ್ ಬೆಳಿಗ್ಗೆ ಪಾಸಿಟಿವ್ ನ ಇದ್ದುರಿ. ನೋಡ್ಬೋದ ನಿನ್ನೆ ಯುಎಸ್ ಮಾರ್ಕೆಟ್ S&P 500 0.81% ಏರೈತಿ. ನ್ಯಾಸ್ಡ್ಯಾಕ್ ಅನ್ನು 1.24% ಏರೈತ್ರಿ. ಅದರದನೆ ಪರಿಣಾಮ ಮಾರುಕಟ್ಟೆನೆ ಕಾಣಿದ್ ಭಾರತದ ಮಾರುಕಟ್ಟೆ ಮ್ಯಾಗ. ಬಟ್ ಯಾವ ತರ ಯುಎಸ್ ಮಾರ್ಕೆಟ್ ಏನ್ ಏರಿ ಕ್ಲೋಸಿಂಗ್ ಕೊಟ್ಟಿತ್ತ ಆ ತರ ಭಾರತದ ಮಾರುಕಟ್ಟೆಗ ಏರಿ ಕ್ಲೋಸಿಂಗ್ ಕೊಡಕ್ ಆಗ್ಲಿಲ್ಲ ಅಂತನೂ ನಾವು ಅನ್ಬೋದ. ಅದರಿಂದ ಏನ್ ಕಾರಣಗಳಿದಾವ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೋಡ್ರಿ ವೀಕ್ಷಕರೇ, ಎಲ್ಲಾಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಎಲ್ಲಾಕಿಂತ ಹೈಲೈಟ್ ಏನಿತ್ತಂತಂದ್ರೆ ಇವತ್ತು ಮಾರುಕಟ್ಟೆನಾಗ ಯುಎಸ್ ಎನ್ವಿಡಿಯಾ ಏನ್ ಕಂಪ್ನಿ ಐತಿ ಅದರದ ರಿಸಲ್ಟ್. ಅದರದ Q4 ರಿಸಲ್ಟ್ ನಿನ್ನೆ ದಿನ ಬಂದಿತ್ರಿ ಯುಎಸ್ ಮಾರ್ಕೆಟ್ನಾಗ. ಅದ್ ಯಾವ ತರ ಬರ್ತೈತೆ ಅಂತ ಎಲ್ಲಾರ್ಗು ಕುತೂಹಲ ಇತ್ತ. ಯಾಕಂತಂದ್ರ ಮೇನ್ ಎಲ್ಲಾಕಿಂತ ದೊಡ್ಡ ಕಂಪ್ನಿ ರೀ, ಮಾರ್ಕೆಟ್ ವೈಸ್ ನೋಡ್ರನು ಬಹಳ ದೊಡ್ಡ ಕಂಪ್ನಿ ರೀ. ಅದ್ರಾಗನು ಮೇನ್ ಈ ಕಂಪ್ನಿ ಏನ ಕೆಲಸ ಮಾಡ್ತೈತಿ. ಅದ ಕಾರಣ ಎಲ್ಲಾ ಇನ್ವೆಸ್ಟರ್ಸ್ ಕಣ್ಣ ಈ ಎನ್ವಿಡಿಯಾದ ಸ್ಟಾಕ್ Q4 ಮ್ಯಾಗನ ಇತ್ತ. ಅದ್ ಯಾವ ತರ ಬರ್ತೈತಂತ ಅದ್ ಚಲೋ ಬಂತ್ರಿ. ನೋಡ್ಬೋದು ನೀವು ಒಟ್ಟಾರೆ ಆದಾಯ ನೋಡ್ರ, ರೆವೆನ್ಯೂ ನೋಡ್ರ $68.1 ಬಿಲಿಯನ್ ಬಂದೈತಿ. ಹೋದ ವರ್ಷನ ಕಂಪೇರ್ ಮಾಡ್ರ ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ರ 73% ಗ್ರೋತ್ ಕಾಣೈತಿ ರೆವೆನ್ಯೂನಾಗ. ನೆಟ್ ಇನ್ಕಮ್ ನೋಡ್ಬೋದ $43 ಬಿಲಿಯನ್ ಬಂದೈತಿ. ಇದು ಸಹ ವೀಕ್ಷಕರೇ ಹೋದ ವರ್ಷನ ಏನ್ರಿ ಕಂಪೇರ್ ಮಾಡ್ರ ಅದು ಡಬಲ್ ಆಗೈತೆ, 2 ಪಟ್ಟು ಆಗೈತೆ ಅಂತ ನಾವ್ ಅನ್ಬೋದ. ಮತ್ತ EPS ನೋಡ್ರನು $1.62 ಬಂದೈತೆ ಅಂತ ನಾವ್ ಅನ್ಬೋದ. ಇದು ಏನ್ ಅನುಮಾನ ಇತ್ತು ಅದಕ್ಕಿಂತನೂ ಹೆಚ್ಚನ ಬಂದೈತೆ ಅಂತಾನು ಎಕ್ಸ್ಪರ್ಟ್ ಗಳ ಅನ್ನತಾರ. ಮತ್ ನಾವ್ ಇವ್ರದ ವಿವಿಧ ಏನ್ ವಿಭಾಗ ಇದಾವ ಬಿಸ್ನೆಸ್ ನಾಗ ಹಲವಾರು ಸೆಗ್ಮೆಂಟ್ ಇದಾವ. ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡ್ರನು ನೋಡ್ಬೋದ. ಡಾಟಾ ಸೆಂಟರ್ ನಾಗಿನ್ ವೀಕ್ಷಕರು ಇವ್ರು $62.3 ಬಿಲಿಯನ್ ರೆವೆನ್ಯೂ ಅನ್ನ ಗಳಿಸಿದಾರ ಅಂತ ನಾವ್ ಅನ್ಬೋದ, ಆದಾಯ ಗಳಿಸಿದಾರ. ಗೇಮಿಂಗ್ ನಾಗ ನೋಡ್ಬೋದ $3.7 ಬಿಲಿಯನ್ ಆದಾಯ ಬಂದೈತಿ. ವಾಹನ ಮತ್ತು ರೋಬೋಟಿಕ್ಸ್ ನಾಗ $604 ಮಿಲಿಯನ್ ವೀಕ್ಷಕರೇ ಅಲ್ಲಿಂದನು ರೆವೆನ್ಯೂ ಈ ಕಂಪ್ನಿಗೆ ಬಂದೈತೆ ಅಂತ ನಾವ್ ಅನ್ಬೋದ. ಭವಿಷ್ಯದ ಪ್ಲಾನಿಂಗ್ ನೋಡ್ರ ಏನ್ Q1 2026 ಐತಿ ಅತ್ರ ಕಂಪ್ನಿ ವೀಕ್ಷಕರೇ $78 ಬಿಲಿಯನ್ ಆದಾಯ ಗಳಿಸಬಹುದಂತ ನಿರೀಕ್ಷೆ ಇಟ್ಟೈತ್ರಿ ಕಂಪ್ನಿ. ಅದ ಕಾರಣ ಏನ್ ಫ್ಯೂಚರ್ ಅನುಮಾನ ಇದಾವ, ಏನ್ ಫ್ಯೂಚರ್ ಫೋರ್ಕಾಸ್ಟ್ ಐತಿ ಅದು ವೀಕ್ಷಕರೇ ಬಹಳ ಒಳ್ಳೆ ತೋರಿಸಿದಾರ. ಅದರದೊಂದು ಇಫೆಕ್ಟ್ ಡೈರೆಕ್ಟ್ ಸ್ಟಾಕ್ ಮ್ಯಾಗ ಕಾಣೈತೆ ಅಂತ ನಾವ್ ಅನ್ಬೋದ. ಕಂಪ್ನಿದೇನ್ CEO ಇದಾರ ಜೆನೆನ್ ಹುವಾಂಗ್, ಅವರುನು ವೀಕ್ಷಕರೇ ಒಂದ್ ವೇರಾ ರೂಬಿನ್ ಅಂತ ಒಂದ್ ಯಾವ್ದೋ ಪ್ಲಾಟ್ಫಾರ್ಮ್ ಬಗ್ಗೆ ಘೋಷಣೆ ಮಾಡಿದಾರಂತ. ಈ ಪ್ಲಾಟ್ಫಾರ್ಮ್ ಮತ್ AI ಏನ್ ತಂತ್ರಜ್ಞಾನ ಐತಿ ಅಥವಾ AI ಸಾಮರ್ಥ್ಯವನ್ನ ಮತ್ತೊಂದಿಷ್ಟ ಹೆಚ್ಚಿಗೊಳಿಸಾಕ ಸಹಾಯ ಮಾಡ್ತಿತ್ತಂತನು ಕಂಪ್ನಿ CEO ಅವರು ಘೋಷಣೆ ಮಾಡ್ಯಾರ. ಅದರದನ್ನ ಡೈರೆಕ್ಟ್ ಪೆಟ್ US ಮಾರ್ಕೆಟ್ ನ ಕಾಣಿತ. ಅದ ಕಾರಣ ನಿನ್ನೆ ದಿನ US ಮಾರ್ಕೆಟ್ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟಿದ್ದು. ಅದರದನ್ನ ಪೆಟ್ ಭಾರತದ ಮಾರುಕಟ್ಟೆನಾಗೂ ಕಾಣಿತ ಬೆಳಿಗ್ಗೆ. ಬಟ್ ಮಧ್ಯಾಹ್ನ ತನಕ ಅದೇನ್ ಸಸ್ಟೇನ್ ಮಾಡ್ಲಿಲ್ಲ ರ್ಯಾಲಿ ಅಂತನೂ ನಾವು ಅನ್ಬೋದ. ಅದ್ಯಾಕೆ ಸಸ್ಟೇನ್ ಮಾಡ್ಲಿಲ್ಲ ಅಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ಭಾರತದ ಮಾರುಕಟ್ಟೆ US ಮಾರ್ಕೆಟ್ ನಿನ್ನೆ ದಿನ ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿದ್ದ ಕಾರಣ ಡೈರೆಕ್ಟ್ ಪೆಟ್ ಭಾರತದ ಮಾರುಕಟ್ಟೆನ ಕಾಣಿತ. ಅದ ಕಾರಣ ಇವತ್ತ ಭಾರತದ ಮಾರುಕಟ್ಟೆ ಅಥವಾ ಭಾರತದ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಅನ್ನ ಓಪನ್ ಅದು. ಬಟ್ ಮಧ್ಯಾಹ್ನ ಏನಂತಂದ್ರ ಏನ್ ವಿಶ್ವಾಸ ಐತಿ ಭಾರತದ ಸ್ಟಾಕ್ ಮಾರ್ಕೆಟ್ ದಾಗ ಹೂಡಿಕೆದಾರರದ, ಆ ವಿಶ್ವಾಸ ಕಳ್ಕೊಳತಾರ ಭಾರತದ ಇನ್ವೆಸ್ಟರ್ಸ್ ಅಂತಾನೆ ನಾವ್ ಅನ್ಬೋದ. ಮಧ್ಯಾಹ್ನ ಸಮಯದಾಗ ಮಾರುಕಟ್ಟೆ ಏನ್ ವೀಕ್ಷಕರು ಏರಾತಿತ್ತ, ಏರೋ ಸಮಯದಾಗನ ಹೈಯರ್ ಲೆವೆಲ್ ಮ್ಯಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅದ್ರಾಗನು ಮೇನ್ ಏನ್ US ಎನ್ವಿಡಿಯಾ ಅಂತ ಕಂಪ್ನಿಗಳು ಇದಾವ
ಎಷ್ಟೋ ದೊಡ್ಡ ಕಂಪ್ನಿಗಳು ಇದಾವ್ರಿ, ಎಷ್ಟೋ ಟ್ರಿಲಿಯನ್ ಗಂಟ್ಲೆ ಇವ್ರದ್ದು ಮಾರ್ಕೆಟ್ ಕ್ಯಾಪ್ ಐತಿ. ಅಂಥ ಕಂಪ್ನಿಗಳದನ್ನ ರೆವೆನ್ಯೂ ಭಾಳ ವೀಕ್ಷಕರಿಗೆ ಗ್ರೋ ಆಗತೈತಿ. ಬಟ್ ಭಾರತದ್ದು ಏನು IT ಕಂಪ್ನಿಗಳು ಇದಾವೆ, ಇವ ಮಾರ್ಕೆಟ್ ಸೈಜ್ ಪ್ರಕಾರ ನೋಡ್ರೆ ಎನ್ವಿಡಿಯಾನ ಕಂಪೇರ್ ಮಾಡ್ರೆ ಭಾಳ ಸಣ್ಣ ಇದಾವ. ಬಟ್ ಎನ್ವಿಡಿಯಾ ಬಿಡ್ರಿ ಅದಕ್ಕಿಂತನೂ ಕಡಿಮೆ ಪರ್ಸೆಂಟೇಜ್ ಅಷ್ಟು ರೆವೆನ್ಯೂ ಆಗಲಿ ಇನ್ಕಮ್ ಆಗಲಿ ಜನ್ರೇಟ್ ಮಾಡತ್ತಾರ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಭಾರತದ ಕಂಪ್ನಿಗಳ ದೃಷ್ಟಿದಿಂದ. ನೋಡ್ರೆ ಏನು ಜಗತ್ತದ್ದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು AI ಹತ್ರ ಕೆಲಸ ಮಾಡತ್ತವ, ಭಾರತದ ಕಂಪ್ನಿಗಳ ಈಗ ಇಳ್ಯಾತವ್ರಿ, ಇನ್ನು ಸ್ಟಾರ್ಟನ್ನು ಮಾಡಿಲ್ಲ. ಅದ ಕಾರಣ ಭಾರತದ ಹೂಡಿಕೆದಾರರ ವಿಶ್ವಾಸನ್ನು ಸ್ವಲ್ಪ ಮಾರುಕಟ್ಟೆದಾಗ ಕಡಿಮೆ ಆಗೈತಿ. ಮೊದಲೇನು ಧೈರ್ಯ ತೋರಿಸ್ತೀರಿ ಭಾರತದ ಇನ್ವೆಸ್ಟರ್ಸ್, ಬಿದ್ದಾಗೂ ಸಹ ಬಾಯ್ ಮಾಡ್ತೀರ. ಈಗ ವೀಕ್ಷಕರೇ ಅಂಜಾತರ ಈಗ ಭಾರತದ ಇನ್ವೆಸ್ಟರ್ಸ್ ಏರ್ದಾಗ ಮಾರಿ ಎಕ್ಸಿಟ್ ತೊಳತಾರಂತ ನಾವು ಅನ್ಬೋದು. ಅದ ಕಾರಣ ಇವತ್ತು ಮಾರುಕಟ್ಟೆ ಬೀಳಾಕ ಯಾವುದೂ ವೀಕ್ಷಕರೇ ಮೇಜರ್ ಏನು ಕಾರಣ ಇಲ್ಲ. ಎಕ್ಸ್ಪರ್ಟ್ಗಳ ಪ್ರಕಾರ ನಾವು ತಿಳ್ಕೊಬೇಕಂತಂದ್ರೆ ಪ್ರಾಫಿಟ್ ಬುಕ್ಕಿಂಗನ್ನು ಹೈಯರ್ ಲೆವೆಲ್ ಮ್ಯಾಗ ಬಂದೈತಿ. ಅದ ಕಾರಣ ಮಾರುಕಟ್ಟೆ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದು. ಅದ್ರಾಗೂ ಇವತ್ತು ಯುರೋಪ್ ಮಾರ್ಕೆಟನ್ನು ಸಹ ಪಾಸಿಟಿವ್ನ ಓಪನ್ ಆಗ್ಯಾವ್ರಿ. ಯುರೋಪ್ ಮಾರ್ಕೆಟನ್ನು ಪಾಸಿಟಿವ್ ಐತಿ, US ಮಾರ್ಕೆಟನ್ನು ಪಾಸಿಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ. ಆದ್ರೂ ಭಾರತದ ಮಾರುಕಟ್ಟೆ ಈ ಥರ ನೆಗೆಟಿವ್ ಕ್ಲೋಸಿಂಗ್ ಕೊಡಕ್ಕೆ ಮೇನ್ ಕಾರಣನ ಪ್ರಾಫಿಟ್ ಬುಕ್ಕಿಂಗ್ ಅಂತ ನಾವು ಅನ್ಬೋದು. ಮತ್ತೊಂದನ್ನು ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ಬೋದು ನೀವು. ಕ್ರೂಡ್ ಆಯಿಲ್ ವೀಕ್ಷಕರ ಏನು ಬ್ರೆಂಟ್ ಕ್ರೂಡ್ ಆಯಿಲ್ $70 ಮ್ಯಾಗ ಹೋಗಿತ್ತು, ಅದು ಮತ್ತೆ ಈಗ $69 ಬಂದೈತಿ. ಅದು ಮತ್ತೆ ಸ್ವಲ್ಪ ಡೌನ್ ಆಗೈತಿ. ಅದ ಕಾರಣ ಇದು ಒಂದು ನಮ್ಮ ಮಾರುಕಟ್ಟೆ ಒಳ್ಳೇದನ್ನ. ಆದ್ರೂ ಅದ್ ಇಫೆಕ್ಟ್ ಭಾರತದ ಮಾರುಕಟ್ಟೆ ಮ್ಯಾಗೇನು ಇವತ್ತು ಕಾಣಲಿಲ್ಲ. ಇವತ್ತು ಭಾರತದ ಮಾರುಕಟ್ಟೆ ಫ್ಲಾಟ್ ಅನ್ನು ಕ್ಲೋಸಿಂಗ್ ಕೊಟ್ಟು ಅಂತಾನು ನಾವು ಅನ್ಬೋದು. ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ಬೋದು. ನಾವು ಸೆಕ್ಟರ್ ವೈಸ್ ಹೀಟ್ ಮ್ಯಾಪ್ ನೋಡ್ರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಗ್ರೀನ್ ಇದಾವ. ಬಟ್ ಭಾಳನು ಗ್ರೀನ್ ಇದಾವ ಅಂತ ಅನ್ನಕ್ ಬರಂಗಿಲ್ಲ. IT ಸೆಕ್ಟರ್ ನೋಡ್ಬೋದು ಬರೇ 0.09% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಇದು ಸಹ ಬೆಳಿಗ್ಗೆ ವೀಕ್ಷಕರೇ ಸ್ಟ್ರಾಂಗ್ ಇತ್ತ, ಆದ್ರೂ ಅದು ಮತ್ತೆ ಸ್ವಲ್ಪ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಅಥವಾ ಸ್ವಲ್ಪ ಡೌನ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಿ ಅಂತ ನಾವು ಅನ್ಬೋದು. ಅದ ಕಾರಣ ಓವರ್ ಆಲ್ ಇವತ್ತು ಸೆಕ್ಟರ್ ವೈಸ್ ನೋಡ್ರೂ ಪರ್ಫಾರ್ಮೆನ್ಸ್ ಫ್ಲಾಟ್ ಅನ್ನ ಇತ್ತ, ಹೆಚ್ಚು ಬಿದ್ದಿಲ್ಲನು ಹೆಚ್ಚು ಏರಿಲ್ಲನು ಅಂತ ನಾವು ಅನ್ಬೋದು. ಮತ್ತು ನಾವು FIDIs ಡೇಟಾ ನೋಡ್ರೆ ನಿನ್ನೆ ಡೇಟಾ ಭಾಳ ಒಳ್ಳೇದಿತ್ರಿ. ನಿನ್ನೆ ನೋಡ್ಬೋದು FIs ಭಾರತದ ಮಾರುಕಟ್ಟೆನಾಗ 3,000 ಕೋಟಿಗಿಂತ ಹೆಚ್ಚು ಬೈಂಗ್ ಮಾಡ್ಯಾರ. DIs ಸಹ 3,639 ಕೋಟಿದ ಬೈಂಗ್ ಮಾಡ್ಯಾರ. ಬಟ್ ಇವತ್ತಿನ ದಿನ ಡೇಟಾ ಬಂದಿಲ್ಲ. ಇವತ್ತು ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಸ್ವಲ್ಪ FIs ಮತ್ತು ಸೆಲ್ಲಿಂಗ್ ಮಾಡಿರ್ಬೋದು ಅಂತ ನನಗೆ ಅನಿಸ್ತೈತಿ. ಓವರ್ ಆಲ್ ಮಾರುಕಟ್ಟೆನಾಗ ಯಾವುದೂ ಏನೋ ಕೆಟ್ಟ ನ್ಯೂಸ್ ಬಂದಿಲ್ಲ, ಏನೂ ಇಲ್ಲ. ಹೈಯರ್ ಲೆವೆಲ್ ಮ್ಯಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು ಅಂತ ಒಂದು ಅನುಮಾನ ಐತಿ. ಹತ್ರದನ ಪೆಟ್ ಮಾರುಕಟ್ಟೆ ಮ್ಯಾಗ ಕಾಣಿತ. ಅದ ಕಾರಣ ಮಾರುಕಟ್ಟೆ ಗ್ಲೋಬಲ್ ಮಾರುಕಟ್ಟೆ ಎಲ್ಲ ಒಳ್ಳೇದಿದ್ರೂ, ಗ್ಲೋಬಲ್ ಮಾರ್ಕೆಟ್ ಎಲ್ಲ ಪಾಸಿಟಿವ್ ಇದ್ರೂ ಭಾರತದ ಮಾರುಕಟ್ಟೆ ಸ್ವಲ್ಪ ಬಿದ್ದನ ಕ್ಲೋಸಿಂಗ್ ಕೊಟ್ಟವಂತನೂ ನಾವು ಅನ್ಬೋದ, ಅಥವಾ ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬೋದ. ಓವರ್ ಆಲ್ ವೀಕ್ಷಕರೇ ಇದೈತ ಅಂತ ನಾವು ಅನ್ಬೋದು ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ. ಈ ವಿಡಿಯೋ ಚಲೋ ಅನ್ಸಿದಾಗ ಲೈಕ್ ಮಾಡ್ರಿ. ನಿನ್ನೆ ಒಂದು ನಾವು ವಿಡಿಯೋ ಬಿಟ್ಟಿದ್ನಿ, ಯಾವ ಥರ ನಾವು ಸೈಡ್ ವೇ ಮಾರ್ಕೆಟ್ದಾಗ ಅಥವಾ ಏನು ಇವತ್ತು ಕ್ಲೋಸಿಂಗ್ ಕೊಟ್ಟಿದ್ದು ಮಾರ್ಕೆಟ್ ಏರಿ ಓಪನ್ ಆಗಿತ್ತ, ಬಿದ್ದಿತ್ತ, ಮತ್ತು ಮಧ್ಯಾಹ್ನ ಎಲ್ಲಿ ಓಪನ್ ಆಯ್ತು ಅಲ್ಲೇ ಆಲ್ಮೋಸ್ಟ್ ಕ್ಲೋಸಿಂಗ್ ಕೊಟ್ಟಿತ್ತ. ಇದಕ್ಕನ್ನ ನಾವು ಅಂತೀವಿ ಸೈಡ್ ವೇ ಮಾರ್ಕೆಟ್. ಅದ ಕಾರಣ ಸೈಡ್ ವೇ ಮಾರ್ಕೆಟ್ದಾಗ ನಾವು ಯಾವ್ಯಾವ ಥರದ ಸ್ಟ್ರಾಟಜಿಯನ್ನು ಬಳಸ್ತೇವೆ ಹೂಡಿಕೆದಾರರಾಗಿ ಅಂತ ಅದ್ರ ಬಗ್ಗೆ ತಿಳಿಸೀನಿ. ಅದ ಕಾರಣ ಆ ವಿಡಿಯೋ ನೋಡೋದಿದ್ರೆ ಆ ವಿಡಿಯೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಇದೈತಿ ಇವತ್ತಿನ ಈ ವಿಡಿಯೋ. ನಿಮಗೇನು ಅನ್ನಿಸ್ತಿದ್ದು ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನಾಳೆ ಮತ್ತೊಂದು ವಿಡಿಯೋನಾಗ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.